ಹಾಗೆ ಈ ದೇಶದಲ್ಲೇ ಆರೋಗ್ಯ ಸರಿಯಾಗಿ ಸಿಗಲಿಲ್ಲ ಬಡವರಿಗೆ. ಹೀಗಾಗಿ ಒದ್ದಾಟ 15 to 20%, 25% ಅಥವಾ 20-25% ಬರೀ ಡಿಫೆನ್ಸ್ ಖರ್ಚು ಮಾಡಿದ್ವಿ ನಾವು. ಹೀಗಾಗಿ ಸ್ವಲ್ಪ ಫೈನಲ್ ಅಪ್ಪ ಡೂ ಆರ್ ಡೈ ಅಂತೇಳಿ ನಿರ್ಧಾರ ಮಾಡಿದ್ರು. ಯಾಕೆ ಇಡೀ ವಿರೋಧ ಪಕ್ಷಗಳಲ್ಲಿ ಬೆನ್ನಿಗಿದ್ದು ಈ ಸಂದರ್ಭದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಂಡು ಅವರು ಒಳ್ಳೆಯ ಕೆಲಸನ ಮಾಡಿದರು. ಅಡ್ಡಿ ಇಲ್ಲ, ಒಳ್ಳೆ ಹೊಡೆದು ತಳೆದಿರ್ತವೆ. ಹಂಗೆ ಮುಂದೋಗಿ ಏನಾದರೂ POK ಹೊಡೆದು ತಮ್ಮ ಕೈಗೆ ತೊಗೊಂಡಿದ್ರಪ್ಪ ಅಂದ್ರೆ ಇವತ್ತು BJPಗೆ ಹೀರೋ, ಅಲ್ಲಿ ಎರಡು ಮತ್ತಿಲ್ಲ. ಆದರೆ ಈ ನಡುವೆ ಒಂದು ದೊಡ್ಡ ದುರ್ಘಟನೆ ನಡೆದು ಹೋಗ್ಬಿಡ್ತು. ಆ ಟ್ರಂಪ್ ಎಲ್ಲಿಂದ ಬಂದರು, ಏಕಾಏಕಿ ಬಂದವರು ಸೀಸ್ ಫೈರ್ ಕದನ ವಿರಾಮ ಮಾಡಿಬಿಟ್ರು. ಮಾಡಲಿಲ್ಲಂದ್ರೆ ನಿಮ್ಮ ಜೊತೆಗೆ ನಾನು ಏನಪ್ಪ ಅಂತಂದ್ರೆ ವ್ಯಾಪಾರ ಮಾಡೋದಿಲ್ಲ, ಹಾಗೆ ಹೀಗೆ ಶುರು ಮಾಡಿ ಯುದ್ಧವನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ರು. ಇದು ದೊಡ್ಡ ಹೊಡೆದು ಬಿತ್ತು ನೋಡ್ರಿ. ಮತ್ತು ಹೋಗಲಿ ಕಡೆಗೆ ಅದನ್ನು ಲಾಭ ಏನು ಮಾಡ್ಕೊಳ್ಳೋಣ ಅಂದ್ರೆ ಅಷ್ಟರೊಳಗೆ ಒಟ್ಟಿನಲ್ಲಿ ಏನು ಅಂತಾರಲ್ಲ, ನಮ್ಮ ಕನ್ನಡದಲ್ಲಿ ಭಾಷೆ ಕಾಯ್ದೆ ಮತ್ತು ಸಾಕಿಷ್ಟು ಬೇಡ, ಅವರು ನಮ್ಮ ಟ್ರಂಪ್ ಅವರು ನಾನೇ ಇದು ನಿಲ್ಲಿಸಿದವ, ನಾ ಶಾಂತಿ ನೋಬಲ್ ಬಹುಮಾನ ನನಗೆ ಸಿಗಬೇಕು ಅನ್ನೋ ಹಂಗೆ ತಮ್ಮ ಮಂತ್ರಿಗಳನ್ನು ಮಾತಾಡೋದಕ್ಕೆ ಶುರು ಮಾಡಿಬಿಟ್ರಪ್ಪ. ಶುರು ಆದ ತಕ್ಷಣ BJPಗೆ ಏನು ಮಾಡಬೇಕು ಇತ್ತು ನೋಡ್ರೆ, ಟ್ರಂಪ್ ಏನಾದರೂ ಇಲ್ಲ ಹಂಗೆ ಹೇಳಿಲ್ಲ, ಅವ್ರು ಶಾಂತಿ ಕಾರ್ಯಕರ್ತರಲ್ಲ ಅಂದ್ರೆ ನೇರವಾಗಿ ಜಗಳಕ್ಕೆ ಕರ್ಕೊಂಡಂಗೆ, ಮೌನಿದ್ರು ಅದೇ ಅಂದಂಗೆ. ಈಗ ಹಂಗೆ ಆಗಿಬಿಡ್ತಾವೆ. ಮೋದಿಯವ್ರು ಏನು ಮಾತಾಡಲಿಲ್ಲ, ಆದರೆ ಇವ್ರ ಜೊತೆಗೆ ಅವ್ರಿಗೆ ಉತ್ತರನೂ ಕೊಟ್ಟರು, ಇಲ್ಲ ನಾವು ಭಯೋತ್ಪಾದನೆ ಕೇಳೋ ತನಕ ಬಿಡೋದಿಲ್ಲ ಅನ್ನುವಾಗ ಇದನ್ನು ಮತ್ತು ಸೀಸ್ ಫೈರ್ಗೆ ಅಮೆರಿಕ ಕಾರಣ ಅಲ್ಲ, ಪಾಕಿಸ್ತಾನ ಫೋನ್ ಮಾಡಿತು. ಅವ್ರು ಒಂದು ಆರ್ದ್ರ